ನಿಮ್ಮ ಕೈಯಲ್ಲಿರೋ ಚೆಕ್ಕು ಬ್ಯಾಂಕ್ನಲ್ಲಿ ಬೌನ್ಸ್ ಆಗಿದೆಯಾ? ಹಣ ಸಿಗೋದಿಲ್ಲ ಅಂತ ನೀವೇನಾದ್ರು ಚಿಂತೆಯಲ್ಲಿದ್ದೀರಾ? ನಿಮ್ಮ ವಿರುದ್ಧ ಚೆಕ್ ಬೌನ್ಸ್ ಕೇಸ್ ಏನಾದರೂ ಹಾಕಿದ್ದೀರಾ? ಇಂಥ ಪರಿಸ್ಥಿತಿಗಳು ಬಂದಾಗ ಏನು ಮಾಡಬೇಕು ಅಂತ ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು. ಇವೆಲ್ಲವನ್ನು ಈ ವಿಡಿಯೋದಲ್ಲಿ ಸರಳವಾದ ಕನ್ನಡ ಭಾಷೆಯಲ್ಲಿ ತಿಳ್ಕೊಳ್ಳೋಣ. ಎಲ್ರಿಗೂ ನಮಸ್ಕಾರ. ಲಾಯರ್ ಮನೋಜ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸಾಮಾನ್ಯವಾಗಿ ಚೆಕ್ನ ನಾವು ಎಲ್ಲೆಲ್ಲಿ ಬಳಸ್ತೀವಿ ಅಂತ ನೋಡೋದಾದರೆ, ಯಾರ ಹತ್ರನಾದ್ರು ಕೈ ಸಾಲ ತೊಗೊಂಡಿದ್ರೆ ಅವ್ರಿಗೆ ಥ್ರೋ ಚೆಕ್ ಕೊಡ್ಬೋದು. ಯಾರಿಗಾದರೂ ಏನಾದರೂ ವಸ್ತುಗಳನ್ನ ನಾವು ಪರ್ಚೇಸ್ ಮಾಡಿದರೆ, ತುಂಬ ಬೆಲೆ ಬಾಳೋವಂಥದ್ದು ಏನಾದರೂ ಆಗಿದ್ದರೆ ಅಂಥವ್ರಿಗೆ ಚೆಕ್ ಮೂಲಕ ನಾವು ಹಣದ ವಹಿವಾಟು ಮಾಡ್ಬೋದು. ಅದಾದಮೇಲೆ ಯಾರಿಗಾದರೂ ನಾವು ಹಣನ ಇಲ್ಲ ಯಾವುದಾದ್ರೂ ಚಾರಿಟಿಗೆ ಈ ಥರ ಏನಾದ್ರು ಕೊಡಬೇಕಾದ ಸಂದರ್ಭದಲ್ಲಿ ನಾವು ಚೆಕ್ ಮೂಲಕ ಕೊಡಬಹುದು. ಇನ್ನು ಹಲವಾರು ಸಂದರ್ಭದಲ್ಲಿ ನಾವು ಚೆಕ್ಗಳನ್ನ ಉಪಯೋಗಿಸ್ಬಹುದು. ಮುಖ್ಯವಾಗಿ ಯಾವುದಾದ್ರೂ ಜಮೀನು ತಗೋಬೇಕಾದ್ರೆ ಈ ಥರ ಸಂದರ್ಭದಲ್ಲೂ ಕೂಡ ನಾವು ಚೆಕ್ನ ಉಪಯೋಗಿಸ್ತೀವಿ ಅಲ್ವಾ? ಕಾನೂನು ಪರಿಮಿತಿ ಒಳಗೆ ಚೆಕ್ ಬೌನ್ಸ್ ಆದರೆ ಏನು ಮಾಡಬೇಕು, ಚೆಕ್ಕು ಕೊಟ್ಟ ವ್ಯಕ್ತಿ ಏನು ಮಾಡಬೇಕು, ಯಾವ ರೀತಿ ಶಿಕ್ಷೆಗಳಿವೆ, ಎಷ್ಟು ದಿನದ ಟೈಮ್ ಇರುತ್ತೆ, ಇದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ತುಂಬಾ ಸರಳವಾಗಿ ವಿಸ್ತಾರವಾಗಿ ಹೇಳ್ತೀನಿ. ಚೆಕ್ ಬೌನ್ಸ್ ಕೇಸ್ನ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ 1881 ಈ ಕಾಯ್ದೆಯ ಅಡಿಯಲ್ಲಿ ನೋಡಬಹುದಾಗಿರುತ್ತೆ. ಮೊದಲನೇದಾಗಿ ಚೆಕ್ ಬೌನ್ಸ್ ಅಂದರೆ ಏನು? ನೀವು ಕೊಟ್ಟಿರುವಂತಹ ಚೆಕ್ಕು ಬ್ಯಾಂಕಲ್ಲಿ ಪಾವತಿ ಆಗದೆ ಆ ಚೆಕ್ ಮತ್ತೆ ನಿಮಗೆ ಹಿಂತಿರುಗಿಸಿದರೆ ಅದನ್ನು ನಾವು ಚೆಕ್ ಬೌನ್ಸ್ ಅಂತ ಕರಿತೀವಿ. ಚೆಕ್ ಬೌನ್ಸ್ಗೆ ಸಾಮಾನ್ಯವಾಗಿ ಏನು ಕಾರಣ ಇರ್ಬೋದು? ಒಂದು, ನಿಮ್ಮ ಅಕೌಂಟಲ್ಲಿ ಜಾಸ್ತಿ ಹಣ ಇಲ್ಲದೆ ಇರೋವಂಥದ್ದು. ಎರಡನೇದು, ಸೈನ್ ಮ್ಯಾಚ್ ಆಗದೆ ಇರೋವಂಥದ್ದು. ಮೂರನೇದು, ನಿಮ್ಮ ಅಕೌಂಟ್ ಕ್ಲೋಸ್ ಆಗಿರ್ಬೋದು. ಚೆಕ್ ಬೌನ್ಸ್ ಆದಾಗ ಏನು ಮಾಡಬೇಕು? ಚೆಕ್ ಬೌನ್ಸ್ ಆದಾಗ ಬ್ಯಾಂಕ್ನಲ್ಲಿ ಚೆಕ್ ರಿಟರ್ನ್ ಮೆಮೊ ಇದನ್ನು ನೀವು ತೆಗೆದುಕೊಳ್ಬೇಕು. ಅದಾದ ನಂತರ ನಿಮ್ಮ ಹತ್ರ ಇರುವಂತಹ ಎಲ್ಲ ಡಾಕ್ಯುಮೆಂಟ್ನ ತುಂಬ ಸೇಫಾಗಿ ಇಟ್ಕೋಬೇಕು. ಮೂರನೇದು, ಲೀಗಲ್ ನೋಟಿಸನ್ನು ಕಳಿಸುವಂಥದ್ದು. ಚೆಕ್ ಬೌನ್ಸ್ ಆದ ಕೂಡಲೇ ನಿಗದಿತ ಅವಧಿಯೊಳಗೆ ಲಾಯರನ್ನು ನೇಮಕ ಮಾಡಿಕೊಂಡು ಚೆಕ್ ಕೊಟ್ಟಿರುವಂತಹ ವ್ಯಕ್ತಿಗೆ ನೀವು ಲೀಗಲ್ ನೋಟಿಸನ್ನು ಕಳಿಸ್ಬೇಕು. ಚೆಕ್ ಕೊಟ್ಟಿರುವಂತಹ ವ್ಯಕ್ತಿಯು ಏನೂ ವರಿ ಮಾಡೋ ಅವಶ್ಯಕತೆ ಇಲ್ಲ. ಆ ಲೀಗಲ್ ನೋಟಿಸ್ನ ರಿಸೀವ್ ಮಾಡಿಕೊಂಡು ಅವ್ರಿಗೆ ಹಣ ಕೊಡೋದಕ್ಕೂ ಕೂಡ ಅವ್ರಿಗೆ ಸಮಯ ಇರುತ್ತೆ. ಸ್ನೇಹಿತರೆ, ನಾಲ್ಕನೇದು, ಹಣನ ಪಾವತಿಸದೇ ಇದ್ದರೆ ಕಾನೂನುಬದ್ಧ ಅವಧಿಯು ಪೂರ್ಣಗೊಂಡ ನಂತರ ನೀವು ನ್ಯಾಯಾಲಯದಲ್ಲಿ ಲಾಯರ್ಗಳ ಮುಖಾಂತರ ಕೇಸನ್ನು ದಾಖಲಿಸಬಹುದು. ಬಟ್ ದಾಖಲಿಸಬೇಕಾದ್ರೆ ನಿಮ್ಮ ಹತ್ರ ಇರೋ ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಆಗಿರಬೇಕು ಮತ್ತು ಕರೆಕ್ಟಾಗಿರಬೇಕು. ಐದನೇದು, ಚೆಕ್ಕು ಕೊಟ್ಟಂತಹ ವ್ಯಕ್ತಿಯು ಏನು ಮಾಡಬೇಕು? ಒಂದು ವೇಳೆ ಲೀಗಲ್ ನೋಟಿಸ್ ಬಂದಾಗ ನೀವು ಅದಕ್ಕೆ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ನೀವೇನಾದರೂ ವ್ಯಕ್ತಿಗೆ ಹಣ ಕೊಡಬೇಕು ಅಂತ ಬಂದಾಗ ಆದಷ್ಟು ಬೇಗ ಆ ವ್ಯಕ್ತಿಗೆ ಹಣನ ಕೊಟ್ಟು ಸಮಸ್ಯೆನ ಬಗೆಹರಿಸ್ಕೊಳ್ಳೋದು ತುಂಬಾ ಒಳ್ಳೆಯದು. ಅದಾದ ನಂತರ ನಿಮಗೋಸ್ಕರ, ನಿಮ್ಮ ಸೇಫ್ಟಿಗೋಸ್ಕರ ಆದಷ್ಟು ಬೇಗ ಒಬ್ಬ ವಕೀಲರನ್ನು ನೇಮಕ ಮಾಡ್ಕೊಳ್ಳೋದಂಥದ್ದು ತುಂಬಾ ಒಳ್ಳೆಯದು. ಆರನೇದು, ಸಾಮಾನ್ಯವಾಗಿ ಜನರು ಮಾಡೋವಂಥ ತಪ್ಪುಗಳೇನು? ಬಂದಿರೋ ನೋಟಿಸ್ಗೆ ರಿಪ್ಲೈ ಮಾಡದೇ ಇರೋವಂಥದ್ದು, ಲೇಸಿ ಮಾಡೋದು. ಅದಾದಮೇಲೆ ಎಲ್ರಿಗೂ ಗೊತ್ತಿರಲ್ಲ ಈ ಥರ ತೊಂದರೆಗಳು ಉಂಟಾದಾಗ ಏನು ಮಾಡಬೇಕು ಅಂತ. ಅದಕ್ಕೆ ನೀವು ಕಾನೂನಿನ ಸಲಹೆಯನ್ನು ಪಡಿಬೇಕು. ಇದರಲ್ಲೂ ಕೆಲವರು ಲೇಸಿ ಮಾಡಿಬಿಡೋದು. ಅದಾದಮೇಲೆ ಡಾಕ್ಯುಮೆಂಟ್ಗಳನ್ನ ಕ್ಲೀನಾಗಿ ಇಟ್ಕೊಂಡಿರಲ್ಲ, ಎಲ್ಲನೂ ಕಳೆದ್ಬಿಟ್ಟಿರ್ತೀರ. ಇನ್ನೂ ಹಲವಾರು ತಪ್ಪುಗಳು ಮಾಡಿಬಿಡ್ತೀರ. ಚೆಕ್ ಬೌನ್ಸ್ ಆದಾಗ ಚೆಕ್ ಕೊಟ್ಟಿರುವ ವ್ಯಕ್ತಿ ಮತ್ತು ತೆಗೆದುಕೊಂಡಿರೋ ವ್ಯಕ್ತಿ ಯಾವ್ಯಾವ ರೀತಿ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿದೆ. ಇವಾಗ ಚೆಕ್ ತೆಗೆದುಕೊಂಡಿರೋ ವ್ಯಕ್ತಿ ಮತ್ತು ಚೆಕ್ ಕೊಟ್ಟಿರೋ ವ್ಯಕ್ತಿಗೆ ಸಮಯದ ಮಿತಿ ಇರುತ್ತೆ. ಆ ಸಮಯದ ಮಿತಿಯನ್ನು ನೋಡೋಣ. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ 1881
ಸೆಕ್ಷನ್ 138 ಅಡಿಯಲ್ಲಿ ಸಮಯದ ಮಿತಿಯನ್ನು ನಾವು ನೋಡಬಹುದು. ಮೊದಲನೇದು ಚೆಕ್ ಸಲ್ಲಿಸುವಂತಹ ಅವಧಿ. ಚೆಕ್ ಮೇಲೆ ಡೇಟ್ ಬರೆದಿರ್ತಾರೆ. ಆ ಡೇಟಿಂದ 3 ತಿಂಗಳು ಅವಧಿ ಮುಗಿಯೋಕ್ಕೂ ಮುಂಚೆನೇ ನೀವು ಬ್ಯಾಂಕಲ್ಲಿ ಸಲ್ಲಿಸಬೇಕು. ಸ್ನೇಹಿತರೆ, ಒಂದು ವೇಳೆ 3 ತಿಂಗಳು ಡೇಟ್ ಆದಮೇಲೆ ಏನಾದರೂ ನೀವು ಚೆಕ್ನ ಸಲ್ಲಿಸಿದಾಗ, ಒಂದು ವೇಳೆ ಚೆಕ್ ಬೌನ್ಸ್ ಆದಾಗ ನಿಮಗೆ ಸೆಕ್ಷನ್ 138 ಅಡಿಯಲ್ಲಿ ಯಾವುದೇ ರೀತಿಯಾದಂತಹ ಹಕ್ಕುಗಳು ಇರಲ್ಲ. ಸ್ನೇಹಿತರೆ, ಎರಡನೇದು ಲೀಗಲ್ ನೋಟಿಸ್ ಕಳಿಸುವಂತಹ ಅವಧಿ. ಚೆಕ್ಕು ಬೌನ್ಸ್ ಆದಾಗ ಚೆಕ್ಕು ಕೊಟ್ಟಿರುವಂತಹ ವ್ಯಕ್ತಿಗೆ ನೀವು ಲೀಗಲ್ ನೋಟಿಸನ್ನು ಕಳಿಸ್ಬೇಕು ಅಲ್ವಾ? ಯಾವಾಗ ನೀವು ಚೆಕ್ನ ಬ್ಯಾಂಕಲ್ಲಿ ಹಾಕಿದಾಗ ಬೌನ್ಸ್ ಆಗುತ್ತೋ, ಬ್ಯಾಂಕಿಂದ ಚೆಕ್ ರಿಟರ್ನ್ ಮೆಮೋನ ಪಡ್ಕೊಬೇಕು. ಪಡ್ಕೊಂಡಂತಹ 30 ದಿನಗಳ ಒಳಗಡೆ ಚೆಕ್ ಕೊಟ್ಟಿರುವಂತಹ ವ್ಯಕ್ತಿಗೆ ನೀವು ಲೀಗಲ್ ನೋಟಿಸನ್ನು ಕಳಿಸ್ಬೇಕು. ನೋಟಿಸ್ ಪಡೆದ ವ್ಯಕ್ತಿಗೆ ಹಣ ಪಾವತಿಸಲು ಇರುವಂತಹ ಅವಧಿ. ಚೆಕ್ ನೀಡಿದಂತಹ ವ್ಯಕ್ತಿಗೆ ಲೀಗಲ್ ನೋಟಿಸ್ ಬರುತ್ತೆ. ಆ ಲೀಗಲ್ ನೋಟಿಸ್ನ ಅವ್ರು ಯಾವತ್ತು ರಿಸೀವ್ ಮಾಡ್ತಾರೋ ಅಲ್ಲಿಂದ 15 ದಿನಗಳ ಕಾಲ ಅವರಿಗೆ ಆ ಹಣನ ಪಾವತಿ ಮಾಡುವಂತಹ ಸಮಯ ಇರುತ್ತೆ. ಅಷ್ಟರೊಳಗೆ ನೀವು ಹಣನ ಚೆಕ್ ಕೊಟ್ಟಿದ್ದಂತಹ ವ್ಯಕ್ತಿಗೆ ನೀವು ಸಂದಾಯ ಮಾಡೋದು ತುಂಬಾ ಒಳ್ಳೆಯದು. ಕಂಪ್ಲೇಂಟ್ ಸಲ್ಲಿಸುವ ಅವಧಿ. ನೀವು ಲೀಗಲ್ ನೋಟಿಸನ್ನು ಕಳಿಸಾದ್ಮೇಲೆ 15 ದಿನಗಳ ಕಾಲ ಹಣನ ಪಾವತಿ ಮಾಡಿಸ್ಕೊಳ್ಳೋದಕ್ಕೆ ಟೈಮ್ ಇರುತ್ತೆ. ಒಂದು ವೇಳೆ ಆ ವ್ಯಕ್ತಿ 15 ದಿನ ಆದರೂ ಕೂಡ ಅಮೌಂಟ್ ಏನಾದರೂ ನಿಮಗೆ ಕೊಟ್ಟಿಲ್ಲ ಅಂತಂದರೆ ನೀವು ಅವಾಗ ಕಂಪ್ಲೇಂಟನ್ನು ಸಲ್ಲಿಸೋದಕ್ಕೆ ಬರುತ್ತೆ. ಸ್ನೇಹಿತರೆ, ನಿಮಗೊಂದು ಎಕ್ಸಾಂಪಲ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಜನವರಿ 1ನೇ ತಾರೀಕು ನೀವು ಬ್ಯಾಂಕಲ್ಲಿ ಚೆಕ್ನ ಸಲ್ಲಿಸಿದ್ದೀರಾ ಅಂತ ಅಂದ್ಕೊಳ್ಳಿ. ಜನವರಿ 3ನೇ ತಾರೀಕು ಚೆಕ್ಕು ಬೌನ್ಸ್ ಆಗಿದೆ. ಚೆಕ್ಕು ಬೌನ್ಸ್ ಆದಂತಹ 30 ದಿನಗಳೊಳಗೆ ನೀವು ಚೆಕ್ ಕೊಟ್ಟಿರೋ ವ್ಯಕ್ತಿಗೆ ಲೀಗಲ್ ನೋಟಿಸನ್ನು ಕಳಿಸ್ಬಿಡ್ತೀರಾ. ಚೆಕ್ ಕೊಟ್ಟಿರುವಂಥ ವ್ಯಕ್ತಿಗೆ ನೀವು ಲೀಗಲ್ ನೋಟಿಸ್ ಏನು ಕಳಿಸಿರ್ತೀರಾ, ಲೀಗಲ್ ನೋಟಿಸ್ನ 20ನೇ ತಾರೀಕು ರಿಸೀವ್ ಮಾಡ್ಕೊತಾರೆ ಅಂತ ಅಂದ್ಕೊಳ್ಳೋಣ. ಅವ್ರಿಗೆ ಫೆಬ್ರವರಿ 4ನೇ ತಾರೀಕು ತನಕ ಹಣನ ಕೊಡೋದಕ್ಕೆ ಟೈಮ್ ಇರುತ್ತೆ. ಒಂದು ವೇಳೆ ಅವರೇನಾದರೂ 4ನೇ ತಾರೀಕೊಳಗೆ ಹಣನ ಪಾವತಿ ಮಾಡದೇ ಇದ್ದರೆ 5ನೇ ತಾರೀಕಿಂದ 30 ದಿನಗಳೊಳಗೆ ನೀವು ನ್ಯಾಯಾಲಯದಲ್ಲಿ ಅವರ ವಿರುದ್ಧ ಪ್ರಕರಣವನ್ನು ದಾಖಲಿಸಬಹುದು. ಈ ಸಮಯದ ಮಿತಿಯನ್ನು ನೀವು ಕ್ಲೀನಾಗಿ ಅರ್ಥಕೊಳ್ಳೋದು ತುಂಬಾ ಒಳ್ಳೆಯದು. ಚೆಕ್ ಬೌನ್ಸ್ ಕೇಸಲ್ಲಿ ಟೈಮ್ ಡ್ಯೂರೇಷನ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಒಂದು ವೇಳೆ 3 ತಿಂಗಳಾದಮೇಲೆ ನೀವು ಚೆಕ್ ಹಾಕೋಕೆ ಹೋದರೆ ಚೆಕ್ ಬೌನ್ಸು ನಿಮಗೆ ಅಪ್ಲೈ ಆಗೋಲ್ಲ. 15 ದಿನದೊಳಗೆ ನೀವು ಲೀಗಲ್ ನೋಟಿಸ್ ಕಳಿಸ್ಬೇಕು. ನೀವು ಆ ಕೆಲಸನೂ ಮಾಡಲಿಲ್ಲ ಅಂದರೂ ಅದು ಪ್ರಾಬ್ಲಮ್ಮು. ಅದಾದಮೇಲೆ ಲೀಗಲ್ ನೋಟಿಸ್ ಪಡೆದಿರುವಂತಹ ವ್ಯಕ್ತಿ 15 ದಿನದೊಳಗೆ ಮತ್ತೆ ಅವ್ರಿಗೆ ಅಮೌಂಟ್ನ ಕೊಡಬೇಕು. ಕೊಡಲಿಲ್ಲ ಅಂದರೆ ಅವ್ರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಾಗುತ್ತೆ. ಚೆಕ್ ಕೊಟ್ಟಿರುವಂಥ ವ್ಯಕ್ತಿ ಚೆಕ್ ಬೌನ್ಸ್ ಕೇಸ್ ಆಯಿತು ಬಿಡು, ಕೋರ್ಟಲ್ಲಿ ನಡೆಸ್ಕೊಂಬಿಡೋಣ, ವರ್ಷಾಂಗಟ್ಲೆ ಎಣಗಿಸ್ಬಿಡೋಣ, ಈ ಥರ ಎಲ್ಲ ನೀವು ಅಂದ್ಕೊಂಡಿರ್ಬೋದು. ಬಟ್ ತುಂಬಾ ಹುಷಾರಾಗಿರಿ. ನೀವೇನಾದರೂ ಅಮೌಂಟ್ನ ಸಂದಾಯ ಮಾಡಲಿಲ್ಲ ಅಂದರೆ ಕಾನೂನಿನ ಅಡಿಯಲ್ಲಿ ನಿಮಗೆ ಶಿಕ್ಷೆ ಆಗುತ್ತೆ. ಚೆಕ್ ಬೌನ್ಸ್ ಕೇಸ್ ಪ್ರಕರಣದಲ್ಲಿ ಯಾವ್ಯಾವ ರೀತಿ ಶಿಕ್ಷೆ ಇರುತ್ತೆ ಅಂತ ಇವಾಗ ಹೇಳ್ತೀನಿ ನೋಡಿ. ಚೆಕ್ ಬೌನ್ಸ್ ಕೇಸಲ್ಲಿ ಗರಿಷ್ಠ 2 ವರ್ಷಗಳ ಕಾಲ ಜೈಲು ಶಿಕ್ಷೆ ಇರುತ್ತೆ. ಇಲ್ಲಾಂದರೆ ನೀವು ಚೆಕ್ ಅಮೌಂಟ್ ಏನು ಕೊಟ್ಟಿರ್ತೀರಾ ಅದಕ್ಕೆ ಡಬಲ್ ಆಗಿ ನಿಮಗೆ ದಂಡ ಹಾಕ್ತಾರೆ. ಕೆಲವೊಂದು ಪ್ರಕರಣಗಳಲ್ಲಿ ಹೇಗಾಗುತ್ತೆ ಅಂದರೆ 2 ವರ್ಷ ಜೈಲು ಕೊಡ್ಬೋದು. ಅದೇ ಥರ ನೀವು 2 ಪಟ್ಟು ಹಣವನ್ನು ಕೂಡ ಸಂದಾಯ ಮಾಡ್ಬೋದು. ಎಕ್ಸಾಂಪಲ್, ನೀವು ಒಂದು 5 ಲಕ್ಷ ರೂಪಾಯಿ ಚೆಕ್ ಕೊಟ್ಟಿರ್ತೀರ, ಚೆಕ್ ಬೌನ್ಸ್ ಆಗುತ್ತೆ. ಶಿಕ್ಷೆ ಏನು ಸಿಗ್ಬೋದು ನಿಮಗೆ? 5 ಲಕ್ಷ ಕೊಡಬೇಕು ಆ ಥರ ಅಂದ್ಕೊಳಕ್ಕೆ ಹೋಗ್ಬಿಡಿ. 5 ಲಕ್ಷದ ಜೊತೆ ಇನ್ನೂ 5 ಲಕ್ಷ ಸೇರಿಸಿ 2 ಪಟ್ಟು 10 ಲಕ್ಷನ ಕೊಡಬೇಕಾಗೋ ಪ್ರಸಂಗಗಳು ಬರುತ್ತೆ. ಆದಷ್ಟು ಈ ಥರ ಆಗದೇ ಇರೋದಕ್ಕೆ ಚೆಕ್ ಬೌನ್ಸ್ ಕೇಸ್ನೇ ಮಾಡ್ಕೊಳಕ್ಕೆ ಹೋಗಬೇಡಿ. ಚೆಕ್ ಬೌನ್ಸ್ ಕೇಸ್ ಆಯಿತಾ, ತಲೆ ಕೆಡಿಸ್ಕೊಂಬಿಡಿ, ಲಾಯರ್ನ ನೇಮಕ ಮಾಡ್ಕೊಳ್ಳಿ. ಕೋರ್ಟಲ್ಲಿ ಆ ಪ್ರೊಸೀಜರ್ಸ್ ಏನೇನಿರುತ್ತೆ ಅದೆಲ್ಲ ಕ್ಲೀನಾಗಿ ಫಾಲೋ ಮಾಡಿ. ಆದಷ್ಟು ಬೇಗ ನೀವು ಹಣನ ಕೊಡಬೇಕಾಗಿರೋಂಥ ವ್ಯಕ್ತಿಗೆ ಹಣನ ಕೊಟ್ಬಿಡಿ. ಸುಮ್ಮನೆ ಲ್ಯಾಗ್ ಮಾಡ್ತಾ ಅವ್ರಿಗೂ ತೊಂದರೆ ಆಗೋದು ಬೇಡ, ಹಣ ಕೊಡದೆ ನಿಮಗೂ ಶಿಕ್ಷೆ ಆಗೋದು ಬೇಡ. ಚೆಕ್ಕು ಕೊಟ್ಟಿರೋ ವ್ಯಕ್ತಿಯು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನಪ್ಪ ಚೆಕ್ ಬೌನ್ಸ್ ಕೇಸ್ ನನ್ನ ಮೇಲೆ ಬಿತ್ತು ಅಂದಿದ ತಕ್ಷಣ ನನಗೆ ಶಿಕ್ಷೆ ಆಗ್ಬಿಡುತ್ತಾ? ಇಲ್ಲ. ನ್ಯಾಯಾಲಯದಲ್ಲಿ ಪ್ರಕರಣದಲ್ಲಿ
ಏನೇನು ಇರುತ್ತೋ ಆ ಡಾಕ್ಯುಮೆಂಟ್ನೆಲ್ಲ ಪರಿಶೀಲಿಸ್ತಾರೆ, ಅದಕ್ಕೆ ಆದಂಥ ಸಮಯಗಳನ್ನ ಕೊಡ್ತಾರೆ. ನಿಮಗೂ ಹಣನ ಸಂದಾಯ ಮಾಡೋದಕ್ಕೆ ಟೈಮ್ ಕೊಡ್ತಾರೆ. ನೀವು ಯಾವುದೇ ಕಾರಣಕ್ಕೂ ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಆದರೆ ನೀವು ಹಣನ ಸಂದಾಯ ಮಾಡಲೇಬೇಕು, ಇದಂತೂ ತಲೆಯಲ್ಲಿ ಇಟ್ಕೊಂಬಿಡಿ. ಎಳ್ಕೊಂಡು ಹೋಗ್ಬಿಡ್ತೀನಿ ನಾನು, ಕೋರ್ಟ್ ಕೇಸು ನಿಧಾನ ಆಗುತ್ತೆ, ಬಟ್ ಮೋಸ ಆಗಿರೋವಂಥ ವ್ಯಕ್ತಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ನ್ಯಾಯಾಲಯ ಇರೋವಂಥದ್ದೇ ಮೋಸ ಆಗಿರುವಂತಹ ವ್ಯಕ್ತಿಗೆ ನ್ಯಾಯ ಕೊಡಿಸೋದಕ್ಕೆ, ತಪ್ಪು ಮಾಡಿರುವಂತಹ ವ್ಯಕ್ತಿಗೆ ಶಿಕ್ಷೆ ಕೊಡೋದಕ್ಕೆ. ಇದರಿಂದ ಯಾರೂ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇರಲ್ಲ. ಚೆಕ್ ಬೌನ್ಸ್ ಅಂದರೆ ನೀವೆಲ್ಲ ಎದುರ್ಕೊಂಡ್ಬಿಟ್ಟಿರ್ತೀರ. ಅದೊಂದು ಕ್ರಿಮಿನಲ್ ಕೇಸು. ಚೆಕ್ ಬೌನ್ಸ್ ಕೇಸ್ ಆದರೆ ಇಷ್ಟು ದಿನ ಟೈಮ್ ಆಗುತ್ತೆ, ಅಷ್ಟು ದಿನ ಟೈಮ್ ಆಗುತ್ತೆ, ಎಳ್ಕೊಂಡು ಹೋಗುತ್ತೆ, ಹಾಗೇ ಆಗುತ್ತೆ. ಬಟ್ ನಿಮ್ಮ ದುಡ್ಡು ಬಂದೇ ಬರುತ್ತೆ, ಎಲ್ಲೂ ಹೋಗಲ್ಲ. ನಿಮ್ಮ ದುಡ್ಡು ಕೊಡಬೇಕಾಗಿರೋಂತಹ ವ್ಯಕ್ತಿ ನಿಮಗೆ ಕೊಡಲೇಬೇಕು. ಆ ಥರ ನ್ಯಾಯನ ಕೊಡಿಸೋದಕ್ಕೆ ನ್ಯಾಯಾಲಯ ಇರುವಂಥದ್ದು. ಇನ್ನಷ್ಟು ಈ ಥರ ಒಳ್ಳೊಳ್ಳೆ ಲೀಗಲ್ ಇನ್ಫಾರ್ಮೇಷನ್ಸ್ಗೋಸ್ಕರ ಲಾಯರ್ ಮನೋಜ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ. ಎಲ್ಲರೂ ಕೂಡ ಚೆಕ್ ಬೌನ್ಸ್ ಅಂದಿದ ತಕ್ಷಣ ಹೆದರ್ಕೊಂಡ್ಬಿಡ್ತಾರೆ. ಅದರ ಅವಶ್ಯಕತೆ ಇಲ್ಲ. ಅದಕ್ಕೆ ಆದಂತಹ ಸಮಯ ಕೊಟ್ಟರೆ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ವಿಷಯದ ಮೇಲೆ ವಿಡಿಯೋ ಮಾಡಬೇಕು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ ವಿಷಯದ ಮೇಲೆ ನಾನು ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.